3 ಜನವು ಸಹ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋ ಮೂಲಕ ಆ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿರ್ತಾರೆ. ಆ ಡೆತ್ ನೋಟ್ ಅನ್ನು ಓದಿದ್ರೆ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮುಂದೆ ಇದು ಯಾರಿಗೂ ಸಹ ಇಂಥ ಒಂದು ಕೆಟ್ಟ ಒಂದು ಘಟನೆ ಆಗಬಾರ್ದು. ಹಾಗಾಗಿ ನಾವು ಸಹ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಪೊಲೀಸ್ ಇಲಾಖೆಗೇನು ಅದನ್ನ ಕೇಸ್ ಬುಕ್ ಮಾಡ್ಕೊಂಡಿದ್ರೆ FIR ಹಾಕಿದ್ದಾರೆ. ಇವತ್ತು ಅದನ್ನ ಯಾವುದೇ ರೀತಿಯಾದಂತಹ ಬಿಗಿ ಸಡಿಲು ಮಾಡಬಾರದು. ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಒಂದು ಕಡೆ. ಇನ್ನೊಂದು ಕಡೆ 5 ಗುಂಟೆ ಜಾಗ ಈಗ ಏನು ಅಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಆ ಜಾಗವನ್ನು ಸಹ ಇದನ್ನ ಮಾಡಿಸ್ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು, ಯತೀಂದ್ರರವರು ಎಲ್ಲ ಮುಖಂಡರು ಹೇಳಿದ್ದಾರೆ. ಅದನ್ನ ಅವರಿಗೆ ಆ ಜಾಗವನ್ನು ಮಾಡಿಸ್ಕೊಡ್ಬೇಕು. ಸಿದ್ದರಾಮಯ್ಯ ಅವರಿಗೆ ಎಲ್ಲರೂ ಸಹ ಮಾತನಾಡಿದ್ದೇವೆ. ಹೀಗಾಗಿ ನಾವು ಬರುವಂತಹದಕ್ಕೆ ಸ್ವಲ್ಪ ತಡವಾಗಿದ್ರು ಸಹ ನಾವು ಹೊರಗಡೆ ಇದ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲವೂ ಸಹ ಮಾಡಿದ್ದೇವೆ. ಖಂಡಿತ ಯಾವ ದುರುದ್ದೇಶವೂ ಇಲ್ಲ. ನಾವು ಬರದೇ ಇದ್ರು ಸಹ ನಮ್ಮ ಅನುಪಸ್ಥಿತಿಯಲ್ಲಿ ನಾವು ಯಾರ್ಯಾರಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮಾಡಿದ್ದೇವೆ. ಇಂತಹ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿರ್ತಾರೋ ಅನ್ಯಾಯ ಮಾಡಿದ್ದನ್ನ ಆ ಕುಟುಂಬ ನೊಂದಿರುವಂತ ಕುಟುಂಬಕ್ಕೆ ಅವರ ಆಸ್ತಿಯನ್ನ ಕೊಡಿಸುವಂತದ್ದು. ಈ ಉದಾಹರಣೆಗೆ ಉಲ್ಲಾಸ್ ಗೌಡನ ಕುಟುಂಬದಿಂದ ಆಸ್ತಿ ಇರುವಂತದ್ದನ್ನ ಇವತ್ತು ಏನು ಶಿವಣ್ಣ ನಾಗರತ್ನಮ್ಮನ ಕುಟುಂಬಕ್ಕೆ ಅದು ವರ್ಗಾವಣೆ ಆಯ್ತು ಅಂದ್ರೆ ಆಗ ಮುಂದಿನ ದಿನಮಾನಗಳಲ್ಲಿ ಯಾರೋ ಸಹ ಇಂಥ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಆ ಕೆಲಸ ಆಗ್ಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ. ಅವನಿಗೆ ಶಿಕ್ಷೆ ಆಗಬೇಕು ನಿಜ, ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಆಗಲಿ ಅನ್ನುವಂತ ಒತ್ತಾಯ ಮಾಡ್ತೇವೆ. ಅದು ಗಲ್ಲು ಶಿಕ್ಷೆ ಆಗ್ಬೋದು. ಅವರೇ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ಕುಟುಂಬದವರು. ಅವನಿಗೆ ಗಲ್ಲು ಶಿಕ್ಷೆ ಆದಾಗ ಮಾತ್ರವೇ ನಮ್ಗೆ ಆತ್ಮಶಾಂತಿ ಸಿಗುವಂತದ್ದು ಅಂತೇಳಿ ಅದಕ್ಕೆ ನಾವು ಸಮಾಜ ಎಲ್ಲರೂ ಸಹ ಒತ್ತಾಯ ಮಾಡ್ತೇವೆ. ಚಿನ್ನಪ್ಪರೆಡ್ಡಿ ಆಯೋಗ, ಅವನೂರ ಆಯೋಗ, ವೆಂಕಟಸ್ವಾಮಿ ಆಯೋಗ, ಮಂಡಲ್ ಕಮಿಷನ್ ಎಲ್ಲ ಆಯೋಗಗಳ ವರದಿಗಳು ಹೇಳ್ತಾ ಇದ್ದಾವೆ. ಉಪ್ಪಾರ ಸಮಾಜ ಪರಿಷ್ಠ ಜಾತಿ ಪಂಗಡಕ್ಕಿಂತಲೂ ತುಂಬಾ ಹಿಂದುಳಿದ ಸಮಾಜ ಅಂತೇಳಿ ವರದಿಗಳು ಹೇಳ್ತಾ ಇದ್ದಾವೆ. ಕೆ ಮೇತ್ರಿಯವರ ವರದಿಯನ್ನು ಹೇಳ್ತಾ ಇದೆ. ಆ ರೀತಿಯಾಗಿ ಆ ವರದಿಯನ್ನ ಶಿಫಾರಸು ಮಾಡುವ ಮೂಲಕ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಒಬ್ಬರೊಬ್ಬರಿಗೆ ಶಾಸಕರಿರುವಂತಹ ಪುಟ್ಟರಂಗ ಶೆಟ್ಟರು ಈಗ ಸಂಪುಟದ ವಿಸ್ತರಣೆ ಆಗ್ತದೆ. ಅದರಲ್ಲಿ ಇಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರು ಸೇರಿಸಬೇಕು ಅಂತ ಹೇಳಿದಾಗ ಅದನ್ನ ಕೊನೆವರೆಗೂ ಅವರ ಹೆಸರಿತ್ತು. ಕೊನೆ ಸಂದರ್ಭದಲ್ಲಿ ಅವ್ರನ್ನ ಬಿಡಲಾಯಿತು. ಆನಂತರ ಸಿದ್ದರಾಮಯ್ಯವ್ರನ್ನ ಮತ್ತು ಸರ್ಕಾರದ ಒತ್ತಾಯ ಮಾಡಿದಾಗ ಮುಂದೆ ನಾವು ವಿಸ್ತರಣೆ ಮಾಡಿದಾಗ ಖಂಡಿತ ನಾವು ಪರಿಗಣಿಸ್ತೇವೆ ಅಂತ ಹೇಳಿದ್ರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಸಹ ಒತ್ತಾಯ ಮಾಡಿದ್ದೇವೆ. ಅವರು ಖಂಡಿತ ಈ ಸಾರಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಆ ಮೂಲಕ ಅವರಿಗೆ ಸಂಪುಟಕ್ಕೆ ಸೇರಿಸಿಕೊಂಡು ಅತ್ಯಂತ ಹಿಂದುಳಿದ ಸಮಾಜ ಉಪ್ಪಾರ ಸಮಾಜ ಈ ಸಮಾಜಕ್ಕೆ ಅವರು ಖಂಡಿತ ನ್ಯಾಯ ಕೊಡ್ತಾರೆ ಅಂತ ನಂಬಿದ್ದೇವೆ. ಹಾಗಾಗಿ ಅದು ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ. ಇತ್ತೀಚೆಗೆ ನಮ್ಮ ಮೈಸೂರು ಈ ಭಾಗದಲ್ಲಿ ಟಿ ನರಸೀಪುರ ತಾಲೂಕು ಕೆಂಪೈನಹುಂಡಿ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆಯಿತು. ಅದು ಇಡೀ ರಾಜ್ಯ ದೇಶಕ್ಕೇ ಎಲ್ಲ ಕಡೆ ವ್ಯಾಪಿಸಿಕೊಳ್ತು. ಅಂತಹ ದುರ್ಘಟನೆ ನಡೀಬಾರ್ದಾಗಿತ್ತು. ಆ ಒಂದು ಕುಟುಂಬವೇ ಇವತ್ತು ಎಲ್ಲರೂ ಸಹ ನಮ್ಮಿಂದ ದೂರ ಆದರು. ಅದಕ್ಕೆ ಕಾರಣ ಅಂತೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಅವನು ಆ ಕುಟುಂಬದೊಂದಿಗೆ ಮಾಡಿದಂಥ ಒಂದು ಹುಡುಗಾಟಿಗೆ ಅನ್ಬೇಕು ಅಥವಾ ಚೆಲ್ಲಾಟ ಅನ್ನಬೇಕು, ಅದರಿಂದ ಇಷ್ಟೆಲ್ಲ ಒಂದು ದುರ್ಘಟನೆ ಆಯಿತು. ಅಲ್ಲಿ ಶಿವಣ್ಣ, ನಾಗರತ್ನಮ್ಮ, ಹಾಗೆ ರಕ್ಷಿತಾ ಅಂತೇಳಿ ಅವರ ಮಗಳು, ಆ ಮಗಳ ಮದುವೆ ನಿಶ್ಚಯ ಆಯಿತು. ಹಾಗೆ 2-3 ದಿವಸಗಳಲ್ಲಿ ಮದುವೆ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಏನು ಒಬ್ಬ ವ್ಯಕ್ತಿ ಉಲ್ಲಾಸ್ ಗೌಡ ಅನ್ನುವಂತಹ ಒಬ್ಬ ಏನು ಆ ವ್ಯಕ್ತಿ ಆ ಕುಟುಂಬದ ಮೇಲೆ ಆ ಜಾಗವನ್ನು ಸಹ ಹಿಂದೆ ಅವರೇನು ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಆ ಮನೆಯನ್ನು ಸಹ ಗೃಹ ಪ್ರವೇಶವನ್ನು ಮಾಡಲಿಕ್ಕೂ ಸಹ ಅಡ್ಡಿಪಡಿಸಿ ಆ ಜಾಗವು ನನ್ನದೇ ಆಗಿದೆ, ನಾನು ಹೇಳಿದಂತೆ ಮಾಡಿದರೆ ಮಾತ್ರವೇ ನಿಮಗೆ ನಾನು ಅವಕಾಶ ಮಾಡ್ತೀನಿ ಅಂತೇಳಿ ಆ ಒಂದು ವಿಚಾರ ಇಟ್ಕೊಂಡು ಆ ಮಗಳನ್ನು ಸಹ ನಾನು ಮದುವೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡಿ ಆ ಮಗಳು ತಮ್ಮ ಕುಟುಂಬದವರೆಲ್ಲರೂ ಸಹ ಇಲ್ಲ, ನಾವು ಆ ರೀತಿಯಾಗಿಲ್ಲ, ಇನ್ನು 3 ದಿವಸಗಳಲ್ಲಿ ಮದುವೆ ಇದೆ, ನನಗೆ ತೊಂದರೆ ಕೊಡಬೇಡ ಅಂತ ಅಷ್ಟೆಲ್ಲ ಹೇಳಿದ್ರು ಸಹ ಆ ಮಾತನ್ನು ಅವನು ಕೇಳದೆ ಆ ಮೂಲಕ ಅವರಿಗೆ ಮತ್ತಷ್ಟು ತುಂಬ ನೋವನ್ನು ಕೊಟ್ಟಿದ್ದರಿಂದಾಗಿ ಬೇಸರದ ನೋವಿನಿಂದ ಹೊರಬರಲಾರದೆ ಆ 3 ಜನ ತಂದೆ ಮಗಳು 3 ಜನವೂ ಸಹ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋ ಮೂಲಕ ಆ ಒಂದು ಡೆತ್ ನೋಟನ್ನು ಬರೆದಿಟ್ಟಿರ್ತಾರೆ. ಆ ಡೆತ್ ನೋಟನ್ನು ಓದಿದರೆ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಅವರು ತುಂಬ ನೊಂದಿರುವಂತಹ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ತದೆ. ಆನಂತರದಲ್ಲಿ ನಮಗೆ ವಿಷಯ ದೂರದ ಬೇರೆ ಬೇರೆ ಕಾರ್ಯಕ್ರಮ ದೂರದಲ್ಲಿದ್ವಿ. ನಾವು ತಕ್ಷಣವೇ ನಾವು ಈ ಭಾಗದ ಸಚಿವರಾದಂತಹ ಯತೀಂದ್ರ ಅವರಿಗೆ ಮಾತನಾಡಿ ಹಾಗೆ ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ತಕ್ಷಣವೇ ಆ ಕುಟುಂಬಕ್ಕೆ
ನೀವು ಆ ಒಂದು ಕಾನೂನಾತ್ಮಕವಾಗಿ ಯಾರು ಆ ವ್ಯಕ್ತಿ ಉಲ್ಲಾಸ್ ಗೌಡ ಅನ್ನುವಂಥವನು ಆ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದಾನೆ, ಆ ಡೆತ್ ನೋಟಲ್ಲೇ ಬರೆದಿಟ್ಟಿದ್ದಾರೆ, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ತಕ್ಷಣವೇ ಅದನ್ನು ಶಿಕ್ಷೆಗೆ ಒಳಪಡಿಸಬೇಕು. ಹಾಗೆಯೇ ಆ ಕುಟುಂಬಕ್ಕೆ ಏನು ನೆರವು ಸಿಗ್ತದೋ ಅದೆಲ್ಲವನ್ನೂ ಕೊಡಿಸ್ಬೇಕು ಅಂತ ಹೇಳಿದಾಗ ಅವರು ಆ ಒಂದು ಸ್ಥಳಕ್ಕೆ ಹೋಗಿ ಈಗಾಗಲೇ ಕೈಲಾದ ನೆರವನ್ನು ಕೊಡುವ ಜೊತೆಯಲ್ಲಿ ಅವನಿಗೆ ಕಾನೂನಾತ್ಮಕ ಶಿಕ್ಷೆಗೆ ಈಗಾಗಲೇ ಅವನಿಗೆ ಕೆಲವೊಂದು ಸೆಕ್ಷನ್ಗಳು ಹಾಕಿ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅದನ್ನು ಆದರೂ ಸಹ ನಾವು ಇದೇನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ, ಕೆಲವೊಂದು ಕಡೆಗಳಲ್ಲಿ ತಕ್ಷಣವೇ ಅದನ್ನು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ತಾರೆ. ಆನಂತರ ಕೆಲವಾರು ದಿವಸಗಳಲ್ಲಿ ಅವನು ಹಾಗೆ ಹೊರಗೆ ಬಂದುಬಿಟ್ಟಿರ್ತಾರೆ. ಹಾಗಾಗದಂತೆ ಅವನಿಗೆ ಯಾವತ್ತೂ ಸಹ ಹೊರಬರಬಾರ್ದು, ಅವನಿಗೆ ಕಠಿಣ ಶಿಕ್ಷೆ ಅಂತೇಳಿ ಎಲ್ಲರೂ ಸಹ ಹೇಳುವಂಥದ್ದು, ಅವನಿಗೆ ಗಲ್ಲು ಶಿಕ್ಷೆನೇ ಆಗಬೇಕು ಅಂತೇಳಿ ಆ ಕುಟುಂಬ ಇವತ್ತು ನೊಂದು ಹೇಳ್ತಾಯಿದ್ರು. ಹೀಗಾಗಿ ಎಲ್ಲ ಮುಖಂಡರು ಆ ರೀತಿಯಾಗಿ ಹೇಳ್ತಾಯಿದ್ರು. ಹೀಗಾಗಿ ಖಂಡಿತ ಮುಂದೆ ಇದು ಯಾರಿಗೂ ಸಹ ಇಂಥ ಒಂದು ಕೆಟ್ಟ ಒಂದು ಘಟನೆ ಆಗಬಾರ್ದು. ಹಾಗಾಗಿ ನಾವು ಸಹ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಪೊಲೀಸ್ ಇಲಾಖೆಗೇನು ಅದನ್ನು ಕೇಸ್ ಬುಕ್ ಮಾಡ್ಕೊಂಡಿದ್ದು FIR ಹಾಕಿದ್ದಾರೆ. ಇವತ್ತು ಅದನ್ನು ಯಾವುದೇ ರೀತಿಯಾದಂಥ ಬಿಗಿ ಸಡಿಲು ಮಾಡಬಾರ್ದು, ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಒಂದು ಕಡೆ. ಇನ್ನೊಂದು ಕಡೆ 5 ಗುಂಟೆ ಜಾಗ ಈಗೇನು ಅಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಆ ಜಾಗವನ್ನು ಸಹ ಇದನ್ನು ಮಾಡಿಸ್ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು, ಯತೀಂದ್ರರವರು ಎಲ್ಲ ಮುಖಂಡರು ಹೇಳಿದ್ದಾರೆ. ಅದನ್ನು ಅವರಿಗೆ ಆ ಜಾಗವನ್ನು ಮಾಡಿಸ್ಕೊಡ್ಬೇಕು. ಹಾಗೆ ಏನು ಸರ್ಕಾರದಿಂದ ಏನಾದರೂ ಉದ್ಯೋಗ ಸಿಗುವಂಥ ರೀತಿಯಲ್ಲಿ ಆ ಕುಟುಂಬಕ್ಕೆ ಏನು ಉಳಿದಿರುವಂಥದ್ದು ಅವರ ಮತ್ತೊಬ್ಬ ಮಗಳು, ಅಳಿಯ, ಅವರಿಗೆ ಆ ಕುಟುಂಬದ ತಾಯಿ, ಅವರಿಗೆ ಮಾತ್ರ ಸಹ ಒಂದು ಅವಕಾಶ ಏನು ಸಿಗುತ್ತೆ ಅದನ್ನು ಮಾಡಿಕೊಡಲಿ ಅಂತೇಳಿ ನಮ್ಮ ಈ ಒಂದು ಗುಡ್ ನ್ಯೂಸ್ ಚಾನಲ್ ಮೂಲಕ ನಾವು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಮತ್ತೊಮ್ಮೆ ನಾಳೆ ಮತ್ತೆ ಈಗಾಗಲೇ ದೂರವಾಣಿ ಮೂಲಕ ಮಾತನಾಡಿದ್ದೇವೆ. ಅವರು ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು ಇನ್ನೂ ಏನು ಗೃಹ ಸಚಿವರಿಗೆಲ್ಲ ಗಮನಕ್ಕೆ ತಂದು ಅದನ್ನು ಖಂಡಿತ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ. ಆ ರೀತಿಯಾಗಿ ನಾವು ಮಾಡಲಿಕ್ಕಾಗಿ ನಮ್ಮೆಲ್ಲ ಮುಖಂಡರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಅವರು ಬಂದಿದ್ದಾರೆ, ಜೊತೆಯಲ್ಲಿ ಮಹಾದೇವರು ಇದ್ದಾರೆ, ಹಾಗೆ ರಾಮಚಂದ್ರವರು ಇದ್ದಾರೆ, ಮತ್ತೊಬ್ಬ ಮಹದೇವಸ್ವಾಮಿ, ಹೀಗೆ ಇಲ್ಲಿರುವಂಥ ಎಲ್ಲ ಮುಖಂಡರು ಹಾಗೆ ಎಲ್ಲ ಒತ್ತಾಯ ಮಾಡಲಿಕ್ಕಾಗಿ ಬಂದಿದ್ದಾರೆ. ಖಂಡಿತ ನಾವು ಸಹ ಈ ನೊಂದಿರುವಂಥ ಕುಟುಂಬಕ್ಕೆ ಆ ನೋವನ್ನು ಸಹಿಸ್ಕೊಳ್ಳೋಂಥ ಶಕ್ತಿಯನ್ನು ಇದ್ದಂಥವರಿಗೆ ಸಿಗುವಂಥ ಆಗಬೇಕು, ಜೊತೆಯಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಸಹ ಒತ್ತಾಯವನ್ನು ಮಾಡ್ತೇವೆ. ಖಂಡಿತ ಭಾಳಷ್ಟು ಜನಗಳಿಗೆ ಇದು ಈ ಪ್ರಶ್ನೆ ಕಾಡ್ತದೆ. ನಾವು ದೂರದ ಉತ್ತರ ಭಾರತ, ಉತ್ತರ ಕರ್ನಾಟಕದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆ ಇದ್ವಿ, ಮೊದಲೇ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಅಲ್ಲಿಂದ ನಾವು ಈ ಸಮಾಜದಲ್ಲಿ ಇರುವಂತಹ ಪುಟ್ಟರಂಗ ಶೆಟ್ಟರು, ಸಚಿವರು, ಮಾಜಿ ಸಚಿವರು, ಶಾಸಕರು, ಅವರನ್ನು ದೂರವಾಣಿ ಮೂಲಕ ಮಾತನಾಡಿ ಅವ್ರನ್ನ ಕಳಿಸ್ಕೊಟ್ಟಿವಿ. ಹಾಗೆ ಭರಮಣ್ಣ ಉಪ್ಪಾರ ಅಂತೇಳಿ ನಿಗಮದ ಅಧ್ಯಕ್ಷರು ಅವ್ರನ್ನೂ ಮತ್ತು ನಮ್ಮೆಲ್ಲ ಮುಖಂಡರುಗಳನ್ನೆಲ್ಲರೂ ಸಹ ಕಳಿಸ್ಕೊಟ್ವಿ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲರೂ ಸಹ ಮಾತನಾಡಿದ್ದೇವೆ. ಹೀಗಾಗಿ ನಾವು ಬರುವಂಥದ್ದಕ್ಕೆ ಸ್ವಲ್ಪ ತಡವಾಗಿದ್ದರೂ ಸಹ ನಾವು ಹೊರಗಡೆ ಇದ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವೂ ಸಹ ಮಾಡಿದ್ದೇವೆ. ಖಂಡಿತ ಯಾವ ದುರುದ್ದೇಶವೂ ಇಲ್ಲ. ನಾವು ಬರದೇ ಇದ್ದರೂ ಸಹ ನಮ್ಮ ಅನುಪಸ್ಥಿತಿಯಲ್ಲಿ ನಾವು ಯಾರ್ಯಾರಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮಾಡಿದ್ದೇವೆ. ಆದರೂ ಸಹ ತಡವಾಗಿದೆ. ಮುಂದೆ ಇಂತಹ ಯಾವುದೇ ರೀತಿಯ ಘಟನೆಗಳು ಆಗಬಾರ್ದು ಅನ್ನೋಂಥದ್ದು ನೋಡ್ತೇವೆ. ಆದರೆ ಖಂಡಿತ ತಕ್ಷಣವೇ ಅಲ್ಲಿ ಬಂದು ನಾವು ಭಾಗವಹಿಸ್ತೇವೆ. ಇಲ್ಲ, ಆಗೋದಿಲ್ಲ. ಅದು ನನಗೆ ಇತ್ತೀಚೆಗೆ ನಾವು ತಿಳಿದಂತೆ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಲ್ಲಿ ಇರುವಂಥ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾರಾದರೂ ಸಹ ಇಂಥ ಘಟನೆಯಲ್ಲಿ ಯಾರಾದರೂ ಸಹ ಭಾಗಿಯಾಗಿ ಅದೇನಾದರೂ ಅದು ಮಾಡಿದ್ದೇ ಆದರೆ ಆ ಕುಟುಂಬದ ಆಸ್ತಿಯನ್ನು ಯಾರು ನೊಂದಂಥ ಕುಟುಂಬಕ್ಕೆ ಅದನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಕಾನೂನಾತ್ಮಕವಾಗಿ ಆ ದೌರ್ಜನ್ಯ ಮಾಡಿದಂಥ ಕುಟುಂಬದಿಂದ ಅವರ ಆಸ್ತಿಯನ್ನು ಆ ಕುಟುಂಬಕ್ಕೆ ಕೊಡಬೇಕು ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಆ ಮೂಲಕ ಕೊಡಿಸುವಂಥ ಕೆಲಸವೂ ಆಗ್ತಾಯಿದೆ. ಅದನ್ನು ಕರ್ನಾಟಕ ಸರ್ಕಾರವೂ ಸಹ ಇಂತಹ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿರ್ತಾರೋ, ಅನ್ಯಾಯ ಮಾಡಿದ್ದನ್ನು ಆ ಕುಟುಂಬ ನೊಂದಿರುವಂಥ ಕುಟುಂಬಕ್ಕೆ ಅವರ ಆಸ್ತಿಯನ್ನು ಕೊಡಿಸುವಂಥದ್ದು. ಈಗ ಉದಾಹರಣೆಗೆ ಉಲ್ಲಾಸ್ ಗೌಡನ ಕುಟುಂಬದಿಂದ ಆಸ್ತಿ ಇರುವಂಥದ್ದನ್ನು ಇವತ್ತು ಏನು ಶಿವಣ್ಣ ನಾಗರತ್ನಮ್ಮನ ಕುಟುಂಬಕ್ಕೆ ಅದು ವರ್ಗಾವಣೆ ಆಯಿತು ಅಂದರೆ ಆಗ ಮುಂದಿನ ದಿನಮಾನಗಳಲ್ಲಿ ಯಾರೂ ಸಹ ಇಂಥ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಆ ಕೆಲಸ ಆಗಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ. ಇದು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇನ್ನು ಉಳಿದಂತೆ ಅತ್ಯಂತ ಹಿಂದುಳಿದ ಸಮಾಜ ಉಪ್ಪಾರ ಸಮಾಜ, ಈ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2 ಸಾರಿ 3 ಸಾರಿ ಸಮಾರಂಭಕ್ಕೆ ಕರೆದು ಅವರು ಸಹ ಒಪ್ಪಿಕೊಂಡು ನಾನು ಆದಷ್ಟು ಬೇಗ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಅಂತ ಹೇಳಿದರು. ಅವರು ಇತ್ತೀಚೆಗೆ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ. ಆದರೂ ಸಹ ಅವ್ರದ್ದೇ ಸರ್ಕಾರ ಇದೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿದ್ದಾರೆ. ಅವರು ಇದನ್ನು ಈ ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಆ ಮೂಲಕ ಅತ್ಯಂತ ಹಿಂದುಳಿದ ಸಮಾಜ, ಚಿನ್ನಪ್ಪ ರೆಡ್ಡಿ ಆಯೋಗ, ಅವನೂರ ಆಯೋಗ,
ವೆಂಕಟಸ್ವಾಮಿ ಆಯೋಗ, ಮಂಡಲ್ ಕಮಿಷನ್ ಎಲ್ಲ ಆಯೋಗಗಳ ವರದಿಗಳು ಹೇಳ್ತಾ ಇದ್ದಾವೆ. ಉಪ್ಪಾರ ಸಮಾಜ ಪರಿಷ್ಠ ಜಾತಿ ಪಂಗಡಕ್ಕಿಂತಲೂ ತುಂಬ ಹಿಂದುಳಿದ ಸಮಾಜ ಅಂತೇಳಿ ವರದಿಗಳೇ ಹೇಳ್ತಾ ಇದ್ದಾವೆ. ಕೆ ಮೇತ್ರಿಯವರ ವರದಿಯೂ ಹೇಳ್ತಾ ಇದೆ. ಆ ರೀತಿಯಾಗಿ ಆ ವರದಿಯನ್ನು ಶಿಫಾರಸು ಮಾಡೋ ಮೂಲಕ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಜೊತೆಯಲ್ಲಿ ಒಬ್ಬರೇ ಶಾಸಕರಿರುವಂಥ ಪುಟ್ಟರಂಗ ಶೆಟ್ಟರು ಈಗ ಸಂಪುಟದ ವಿಸ್ತರಣೆ ಆಗ್ತದೆ. ಅದರಲ್ಲಿ ಇಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರು ಸೇರಿಸಬೇಕು ಅಂತ ಹೇಳಿದಾಗ ಅದನ್ನು ಕೊನೆವರೆಗೂ ಅವರ ಹೆಸರಿತ್ತು. ಕೊನೆ ಸಂದರ್ಭದಲ್ಲಿ ಅವ್ರನ್ನ ಬಿಡಲಾಯಿತು. ಆನಂತರ ಸಿದ್ದರಾಮಯ್ಯವ್ರನ್ನ ಮತ್ತು ಸರ್ಕಾರದ ಒತ್ತಾಯ ಮಾಡಿದಾಗ ಮುಂದೆ ನಾವು ಆ ವಿಸ್ತರಣೆ ಮಾಡಿದಾಗ ಖಂಡಿತ ನಾವು ಪರಿಗಣಿಸ್ತೇವೆ ಅಂತ ಹೇಳಿದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಸಹ ಒತ್ತಾಯ ಮಾಡಿದ್ದೇವೆ. ಅವರು ಖಂಡಿತ ಈ ಸಾರಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಆ ಮೂಲಕ ಅವರಿಗೆ ಸಂಪುಟಕ್ಕೆ ಸೇರಿಸ್ಕೊಂಡು ಅತ್ಯಂತ ಹಿಂದುಳಿದ ಸಮಾಜ ಉಪ್ಪಾರ ಸಮಾಜ ಈ ಸಮಾಜಕ್ಕೆ ಅವರು ಖಂಡಿತ ನ್ಯಾಯ ಕೊಡ್ತಾರೆ ಅಂತ ನಂಬಿದ್ದೇವೆ. ಹಾಗಾಗಿ ಅದು ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ. ಖಂಡಿತ ನಾನು ಹೇಳಿದಂತೆ ಈಗ ಅವರ ಆಸ್ತಿಯನ್ನು ನೊಂದರ ಕುಟುಂಬಕ್ಕೆ ಕೊಡಿಸುವಂಥದ್ದು ಒಂದು ಕಡೆ ಆಗಬೇಕು. ಇನ್ನೊಂದು ಕಡೆ ಏನು ತಪ್ಪನ್ನು ಮಾಡಿರುವಂಥ ತಪ್ಪಿತಸ್ಥನಿಗೆ ಇವತ್ತು ಕಾನೂನಾತ್ಮಕವಾಗಿ ಕೊನೆಯದಾಗಿರುವಂಥದ್ದು ಗಲ್ಲು ಶಿಕ್ಷೆ, ಜೀವಾದಿ ಶಿಕ್ಷೆ ಇದೆ, ಗಲ್ಲು ಶಿಕ್ಷೆ ಇದೆ. ಅದನ್ನು ನೋಡಿಕೊಂಡು ಕಾನೂನಾತ್ಮಕವಾಗಿ, ಯಾಕೆ ನಾನು ಒಬ್ಬ ಮಠಾಧೀಶನಾಗಿ ಧರ್ಮಗುರುಗಳಾಗಿ ನಾನು ಹೇಳಲಿಕ್ಕೆ ಏನು ಅಂದರೆ ಅವನಿಗೆ ಶಿಕ್ಷೆ ಆಗಬೇಕು ನಿಜ, ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಆಗಲಿ ಅನ್ನುವಂಥದ್ದು ಒತ್ತಾಯ ಮಾಡ್ತೇವೆ. ಅದು ಗಲ್ಲು ಶಿಕ್ಷೆ ಆಗ್ಬೋದು. ಅವರೇ ಡೆತ್ ನೋಟಲ್ಲಿ ಬರೆದಿದ್ದಾರೆ ಕುಟುಂಬದವರು, ಅವನಿಗೆ ಗಲ್ಲು ಶಿಕ್ಷೆ ಆದಾಗ ಮಾತ್ರವೇ ನಮಗೆ ಆತ್ಮಶಾಂತಿ ಸಿಗುವಂಥದ್ದು ಅಂತೇಳಿ ಅದಕ್ಕೆ ನಾವು ಸಮಾಜ ಎಲ್ಲರೂ ಸಹ ಒತ್ತಾಯ ಮಾಡ್ತೇವೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.